So in this video lecture we will study about the electric field, very important, electric field, abbreviated as ವೆಕ್ಟರ್ ಇ ಅಂತ ಮಾಡ್ತಾರೆ, ಅದನ್ನು ಅಬ್ರಿವೇಟ್ ಮಾಡ್ತಾರೆ. ಇವಾಗ ನೋಡಿ ಹೇಗೆ ಅಂತ ಹೇಳ್ಬಿಟ್ಟು, ಅಸ್ಯೂಮ್ ದ್ಯಾಟ್ ಹಿಯರ್ ಇಸ್ ಅ ಚಾರ್ಜ್ ಕ್ಯೂ ಎಂದು ಇಟ್ಕೊಳ್ಳಿ ಇವಾಗ, ಆ್ಯಂಡ್ at some distance r here is one charge q. Okay, so you assume it as unit positive charge ಅಂತ ಇಟ್ಕೊಳ್ಳೋಣ ಅದನ್ನು. ಓಕೆ, ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಇಟ್ಕೊಳ್ತಾನೆ ಅದನ್ನ. ಅಂದರೆ ಇಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟಿ, 1 ಕೂಲಮ್ ಆಗಿರುತ್ತೆ ಅದ್ರ ವ್ಯಾಲ್ಯೂ. ಇವಾಗ ಏನು ಅಂತ ಹೇಳಿದರೆ, ಈ ಚಾರ್ಜ್ ಏನಿದೆಯಲ್ಲ, ಈ ಚಾರ್ಜ್ ಮೇಲೆ ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ. ಅದೇ ಥರನೇ ಈ ಚಾರ್ಜ್ ಮೇಲೆ ಕೂಡ ಈಕ್ವಲ್ ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ, ಬಟ್ ಡೈರೆಕ್ಷನ್ ಮಾತ್ರ ಆಪೋಸಿಟಲ್ಲಿ ಇರುತ್ತೆ. ಹೌದಾ? ಸೊ ಆ ಫೋರ್ಸನ್ನು ಎಕ್ಸಿಸ್ಟ್ ಆಗಲಿಕ್ಕೆ ಏನು ಕಂಡೀಷನ್ ಇರಬೇಕು? ಆ್ಯಸ್ ಯು ನೋ ದ್ಯಾಟ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಈಗ ಯಾವಾಗ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ, ಡಿಸ್ಟೆನ್ಸ್ ಜಾಸ್ತಿ ಆಗೋಣ ಫೋರ್ಸ್ ಏನಾಗುತ್ತೆ, ಆ್ಯಕ್ಚುಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಎಲ್ಲಿಗೆ ಅದು ಝೀರೋ ಆಗುತ್ತೆ, ಫೋರ್ಸ್ ಎಲ್ಲಿಗೆ ಝೀರೋ ಆಗುತ್ತೆ ಅಂದರೆ ಅಲ್ಲಿ ಎರಡು ಚಾರ್ಜ್ ನಡುವೆ ಯಾವಾಗ ಫೋರ್ಸ್ ಇರೋದಿಲ್ಲ ಹೇಳೋದು ವೆರಿ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಏನಂತ ಹೇಳ್ತೇವೆ ಅಂತಂದರೆ, ಇದನ್ನು ದೂರ ಮಾಡ್ತಾ ಹೋದರೆ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ there will be no force of attraction or no force of repulsion. Force of attraction ಆಗಲಿ ರಿಪಲ್ಷನ್ ಆಗಲಿ ಯಾವುದು ಕೂಡ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಯಾವ ರೀಜನಲ್ಲಿ we can experience the force of attraction or repulsion between the 2 point charges, ಎರಡು ಪಾಯಿಂಟ್ ಚಾರ್ಜಸ್ ನಡುವೆ ಎಲ್ಲಿವರೆಗೆ ನಾವು ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಲಿ ಅಥವಾ ರಿಪಲ್ಷನ್ ಆಗಲಿ ನಾವು ತೊಗೊಳ್ಬೋದು ಅಥವಾ ಎಕ್ಸ್ಪೀರಿಯನ್ಸನ್ನು ಮಾಡ್ಬೋದು, ಆ ಒಂದು ರೀಜನಿಗೆ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಆಯಿತಾ? ಈಗ ನಾವು ಆ ಫೀಲ್ಡಿಂದ ಹೊರಡೆ ಹೋದರೆ ನಮಗೆ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಲಿ ರಿಪಲ್ಷನ್ ಆಗಲಿ ಯಾವೆರಡು ಕೂಡ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇಟ್ ಇಸ್ ಎ ರೀಜನ್ ಇನ್ ವಿಚ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದ 2 point ಚಾರ್ಜಸ್. ಅದೇ ಆ್ಯಕ್ಚುಲಿ ಫೀಲ್ಡ್ ಅಂತ ಹೇಳ್ತಾರೆ ಅದಕ್ಕೆ. ಇವಾಗ ನೋಡಿ, ಫೋರ್ಸ್ ಏನಂತ ಹೇಳ್ಬೋದು, ಇದೆರಡರ ನಡುವೆ ಏನಂತ ಹೇಳ್ಬೋದು ನೀವು, ಫೋರ್ಸ್ F ಈಸ್ ಈಕ್ವಲ್ ಟು 1/4πε0 ಇಂಟು Q ಡಿವೈಡ್ ಬೈ ವಾಟ್, R² ಅಂತ ನೀವು ಹೇಳ್ಬೋದು ಇವಾಗ. ಹೌದಾ? ಈಗ ಒಂದು ವೇಳೆ ಇದೊಂದು ಏನು ಚಾರ್ಜ್ ಇದೆಯಲ್ಲ, ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಗೊಬನ್ನಿ, ಈ ಕಡೆ ತಗೊಬನ್ನಿ. ಆವಾಗ ಏನಂತದ್ದು ಆ್ಯಕ್ಚುಲಿ F ಡಿವೈಡ್ ಬೈ ಸ್ಮಾಲ್ ಚಾರ್ಜ್ Q ದಟ್ ಮಸ್ಟ್ ಬಿ ಈಕ್ವಲ್ ಟು ವಾಟ್, 1/4πε0 ಇಂಟು ವಾಟ್, Q ಡಿವೈಡ್ ಬೈ R². ಅಂದರೆ ಏನಂತ ಹೇಳ್ತಾರೆ, ದಿಸ್ ಈಸ್ ವಾಟ್ ದ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು Q ಚಾರ್ಜ್. ಈ ಚಾರ್ಜ್ಗೆ ದಿಸ್ ವಿಲ್ ಬಿ ದ ರೀಜನ್ ಆರ್ ದಿಸ್ ವಿಲ್ ಬಿ ದ ಫೀಲ್ಡ್ ದಟ್ ಈಸ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೇವೆ, ಆ್ಯಕ್ಚುಲಿ ಇಲೆಕ್ಟ್ರಿಕ್ ಫೀಲ್ಡನ್ನು ನಾವು ಕಂಡುಹಿಡಿತೇವೆ. ಆ್ಯಸ್ ಯು ನೋ ದ್ಯಾಟ್ Q ಈಸ್ ಯೂನಿಟ್ ಪಾಸಿಟಿವ್ ಚಾರ್ಜ್, 1 ಕೂಲಮ್ ಆಗಿರುತ್ತೆ ಅದಕ್ಕೆ. ಸೊ ವಿ ಕ್ಯಾನ್ ಡಿಫೈನ್, ಸೊ ದ್ಯಾರ್ಫಾರ್ ವಿ ಕ್ಯಾನ್ ಡಿಫೈನ್ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಲಿಮಿಟ್ ಆಫ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ವೇರ್ ಚಾರ್ಜ್ ಈಸ್ ಅಪ್ರೋಚಿಂಗ್ ಝೀರೋ ಅಂತ ಹೇಳ್ತಾರೆ. ದಿಸ್ ಈಸ್ ವಾಟ್ ಆ್ಯಕ್ಚುಲಿ ದ ಇಲೆಕ್ಟ್ರಿಕ್ ಫೀಲ್ಡ್ ಈಸ್. ಸಿಂಪ್ಲಿ ವಿ ಕ್ಯಾನ್ ಯೂಸ್ E ಈಸ್ ಈಕ್ವಲ್ ಟು F ಡಿವೈಡ್ ಬೈ Q ಆರ್ ಎಲ್ಸ್ F ಈಕ್ವಲ್ ಟು Q ಇಂಟು E ಅಂತ ನಾವೇನು ಮಾಡ್ಬೋದು, ಅದನ್ನು ಯೂಸ್ ಮಾಡ್ಬೋದು. ಸೊ ಏನಂತ ಹೇಳ್ತೀರಿ, ಆ್ಯಕ್ಚುಲಿ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಸೊ ಇಟ್ ಇಸ್ ಅ ರೀಜನ್ ಇನ್ ವಿಚ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಇಫೆಕ್ಟ್ ಆಫ್ ಇಲೆಕ್ಟ್ರಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ದಿ 2 point ಚಾರ್ಜಸ್. ಸೊ ಈ ಥರ ಮಾಡ್ಬಿಟ್ಟು ನಾವೇನಂತ ಮಾಡ್ತೀವಿ, ಆ್ಯಕ್ಚುಲಿ ಇಲೆಕ್ಟ್ರಿಕ್ ಫೀಲ್ಡನ್ನು ಡಿಫೈನ್ ಮಾಡ್ತೀವಿ. ಕ್ಲಿಯರ್ಲಿ ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಇದಕ್ಕೆ ಡೈರೆಕ್ಷನ್ ಇದೆ, ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ಇಟ್ಸ್ SI ಯೂನಿಟ್. ನೀವೇ ಹೇಳಿ ನೋಡುವ SI ಯೂನಿಟ್ ಏನು ಅಂತ ಹೇಳ್ಬಿಟ್ಟು, ಇಟ್ಸ್ ಹೇಳ್ಬಿಟ್ಟು ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಫೋರ್ಸ್ಗೆ ಏನುಂಟು, ಯೂನಿಟ್ಟು ನ್ಯೂಟನ್ ಇದೆ, ಕ್ಯೂಗೆ ಕೂಲಮ್. ಸೊ ದ್ಯಾರ್ಫಾರ್ ನ್ಯೂಟನ್ ಪರ್ ಕೂಲಮ್ ಇಸ್ ದ SI ಯೂನಿಟ್ ಆಫ್ ದಿ ಇಲೆಕ್ಟ್ರಿಕ್ ಫೀಲ್ಡ್. ನ್ಯೂಟನ್ ಪರ್ ಕೂಲಮ್ ಆಗಿರುತ್ತೆ ಅದ್ರದ್ದು SI ಯೂನಿಟ್. ಅರ್ಥ ಆಯ್ತಲ್ಲ ಎಲ್ರಿಗೂ ಹೇಗೆ ಅಂತ ಹೇಳ್ಬಿಟ್ಟು? ಸೊ ಇದಿಷ್ಟು ಇನ್ ಸಚ್ ಅ ವೇ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆರ್ ಯು ಕ್ಯಾನ್ ಮ್ಯಾಥಮೆಟಿಕಲಿ ರಿಪ್ರೆಸೆಂಟ್ ದ ವ್ಯಾಲ್ಯೂ ಆಫ್ ದಿ ಇಲೆಕ್ಟ್ರಿಕ್ ಫೀಲ್ಡ್. ಇವಾಗ ಹೆಂಗೆ ಡಿಫೈನ್ ಮಾಡ್ತೀರಿ ಹಂಗಾದ್ರೆ, ಇಟ್ಸ್ ಎ ವೆಕ್ಟರ್ ಕ್ವಾಂಟಿಟಿ ಅಲ್ವಾ, ಸೇಮ್ ಚಾರ್ಜ್ ಇದೆ. ಈಗ ಇಲ್ಲೊಂದು ಕ್ಯಾಪಿಟಲ್ Q ಇದೆ ಅಂತ ಇಟ್ಕೊಳ್ಳಿ, ದಿಸ್ ಇಸ್ ದ ಚಾರ್ಜ್ ಹಿಯರ್. ಸೊ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ electric field at point P.
ಆಯಿತಾ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಒಂದು ಚಾರ್ಜ್ ಇದ್ರೂ ಕೂಡ ಅದಕ್ಕೊಂದು ಸರೌಂಡಿಂಗಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಬಂದಿರಬೇಕು. ಹೌದಾ, 2 ಚಾರ್ಜ್ ಇರಬೇಕು ಅಂತಿಲ್ಲ. 2 ಚಾರ್ಜ್ ಇದ್ದರೆ ನಮಗೆ ಏನು ಬರುತ್ತೆ ಆ್ಯಕ್ಚುಲಿ ಫೋರ್ಸ್ ಬರುತ್ತೆ. ಒಂದೇ ಚಾರ್ಜ್ ಸಾಕು ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಲಿಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲೊಂದು ಎಲೆಕ್ಟ್ರಿಕ್ ಚಾರ್ಜ್ ಇದೆ ಅಟ್ ದಿಸ್ ಪಾಯಿಂಟ್ ಪಿ ಇಸ್ ಅಟ್ ಡಿಸ್ಟೆನ್ಸ್ ಆಫ್ ಆರ್ ಅಂತ ಇಟ್ಕೊಳ್ಳಿ. ಇವಾಗ ಈ ಆರ್ ಪಾಯಿಂಟ್ಗೆ ನಾನು ಏನು ಮಾಡಬೇಕು ಆ್ಯಕ್ಚುಲಿ ಐ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಆಸ್ ವೆಲ್ ಆಸ್ ಡೈರೆಕ್ಷನನ್ನು ಕಂಡುಹಿಡಬೇಕು. ಇವಾಗ ನೋಡಿ, ಟು ಗೆಟ್ ದ ವ್ಯಾಲ್ಯೂ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತದೆ, ಕಲ್ತ್ಕೊಂಬಿಡಿ ಹೇಗೆ ಅಂತ ಹೇಳ್ಬಿಟ್ಟು. ಆಯಿತು, ಈಗ ನೀವು ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಬೇಕು ಅಂದರೆ ಯು ನೀಡ್ ಟು ಪ್ಲೇಸ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್. 1 ಕೂಲಮ್ ಚಾರ್ಜನ್ನು ಇಲ್ಲಿ ಪ್ಲೇಸ್ ಮಾಡಿ. ಆಯಿತಾ, ಇದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಹೌಎವರ್ ಇಟ್ ಮೈಟ್ ಬಿ. ಇವಾಗ ಇದು ಪಾಸಿಟಿವ್ ಆಗಿದ್ದಾಗ ಈ ಪಾಸಿಟಿವ್ ಏನಾಗಬೇಕು ಆ್ಯಕ್ಚುಲಿ ರಿಪಲ್ಷನ್ ಆಗಬೇಕಲ್ಲ. ರಿಪಲ್ಷನ್, ದಿಸ್ ಇಸ್ ವಾಟ್ ದ ಫೋರ್ಸ್ ಆನ್ ಪಿ ಡ್ಯೂ ಟು ವಾಟ್ ಕ್ಯೂ ಚಾರ್ಜ್. ಹೌದಾ, ಎಟ್ ಪಾಯಿಂಟ್ ಪಿ ಡ್ಯೂ ಟು ಕ್ಯೂ ಚಾರ್ಜ್ ಆಗಿರುತ್ತೆ. ಯಾವಾಗ ನೀವು ಯೂನಿಟ್ ಪಾಸಿಟಿವ್ ಚಾರ್ಜನ್ನು ಈ ಪಾಯಿಂಟಲ್ಲಿ ಇಡ್ತೀರೋ ಆ ಟೈಮಲ್ಲಿ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಡೈರೆಕ್ಷನಲ್ಲಿ ಏನಾಗಿರುತ್ತೆ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಐ ಕ್ಯಾನ್ ರೈಟ್ ದ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಈಸ್ ವಾಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಕ್ಯೂ ಚಾರ್ಜ್ ಅಂತ ನಾನು ಏನು ಹೇಳ್ಬೋದು. ಸೊ ಎಟ್ ವಾಟ್ ಪಾಯಿಂಟ್ ಯು ನೀಡ್ ಟು ಫೈಂಡ್ ಔಟ್ ದ ಎಲೆಕ್ಟ್ರಿಕ್ ಫೀಲ್ಡ್, ಪ್ಲೀಸ್ ಪ್ಲೇಸ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್. 1 ಕೂಲಮ್ ಚಾರ್ಜನ್ನು ಅಲ್ಲಿ ಇಡಿ. ಅಲ್ಲಿ ಇಟ್ಬಿಟ್ಟು ಟ್ರೈ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೋರ್ಸ್. ಆ ಫೋರ್ಸ್ನ ಕಂಡಿಡಿ. ದಿಸ್ ಇಸ್ ಅದೇ ಡೈರೆಕ್ಷನ್ ಆಫ್ ದಿ ಫೋರ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಇರುತ್ತೆ ಅಂತ ಅರ್ಥ. ಸೊ ಇವಾಗ ಏನಂತ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀರಿ ನೀವೀಗ? ಸೊ ದ್ಯಾರ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಕ್ಯೂ ವೆಕ್ಟರ್ ಮಸ್ಟ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ 4πε0 ಇಂಟು q divided by r square into unit vector rp cap. So where rp cap is the unit vector from charge q to point p, from charge q to P ಅಂತ ಹೇಳ್ಬಿಟ್ರೆ ಆಯಿತು. ದಿಸ್ ಈಸ್ ವಾಟ್ ದ ವೆಕ್ಟರ್ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತ ನಾವೇನು ಮಾಡ್ಬೋದು ರೆಪ್ರೆಸೆಂಟೇಷನನ್ನು ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕಂಟಿನ್ಯೂಷನ್ ಮಾಡ್ತೇನೆ.